ಮಾಯಿ ಸ್ವಲ್ಪ ಹೊತ್ತು ಕೂತಿರಿ. ನನ್ನ ಗೋಪುಗೆ ತಿಂಡಿ ತರ ಕೇಳ್ತೀನಿ. ತಿಂಡಿ ತಿಂದ್ಬಿಟ್ಟು ರೆಸ್ಟ್ ಮಾಡ್ಕೊಳ್ಳಿ. ಅಲ್ಲ ಮಾಯಿ, ಈ ಹರಕೆ ಉಪವಾಸ ಅಂತೆಲ್ಲ ಮಾಡಿ ಯಾಕೆ ಆರೋಗ್ಯ ಹಾಳು ಮಾಡ್ಕೋತೀರಾ? ಹಾ, ನಿನ್ನ ಆರೋಗ್ಯ ವೃದ್ಧಿ ಆಗ್ಲಿ ಅಂತ ಉಪವಾಸ ಮಾಡಿದೆ ಪ್ರದ್ಯುಮ್ನ. ಆದ್ರೆ ಪ್ರಯೋಜನ ಆಗ್ಲಿಲ್ಲ. ನೀನೇ ಹೋಮದಿಂದ ಎದ್ದು ಹೋದ್ಯಲ್ಲ. ಇನ್ನೂ ಸಿಟ್ಟ ನನ್ನ ಮೇಲೆ? ಗೊತ್ತಿಲ್ಲ ಪ್ರದ್ಯುಮ್ನ, ಆದ್ರೆ ಸಂಕಟ ಮಾತ್ರ ಆಗ್ತಾ ಇದೆ. ಸಾರಿ ಮಾಯಿ. ಸಾರಿ ಕೇಳಿದ ತಕ್ಷಣ ಮಾಡಿರೋ ತಪ್ಪು ಸರಿಯಾಗೋ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಪ್ರದ್ಯುಮ್ನ. ಆದ್ರೆ ಇದು ವಾಸ್ತವ. ಕನಸುಗಳು ಮುರಿಯತ್ತೆ ಹೊರತು ನನಸಾಗೋದು ಕಷ್ಟ. ನನಗೇನೂ ಆಗಲ್ಲ ಮಾಯಿ. ಒಂದೇ ಒಂದು ಹೋಮದ ಮೇಲೆ ನನ್ನ ಭವಿಷ್ಯ ನಿಂತಿಲ್ಲ. ಪ್ರಶ್ನೆ ಹೋಮದ್ದಲ್ಲ ಪ್ರದ್ಯುಮ್ನ. ಹೋಗ್ಲಿ ಬಿಡು, ನಿನಗೆ ಅರ್ಥ ಮಾಡಿಸೋ ಶಕ್ತಿ ನನಗಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನನಗೇನೂ ಆಗಲ್ಲ ಮಾಯಿ. ಆರಾಮಾಗಿರ್ತೀನಿ. ಜಾಸ್ತಿ ಯೋಚನೆ ಮಾಡಬೇಡಿ, ರೆಸ್ಟ್ ತಗೊಳ್ಳಿ. ಏನ್ ಮಾಯಿ ಅದು? ಕನಸುಗಳು ಮುರಿಯತ್ತೆ ಅಂತ ಹೇಳಿದ್ನಲ್ಲ, ಅದರ ಶುರು ಇದು. ನನಗೆ ತುಂಬಾ ಮುಖ್ಯವಾದ ವಸ್ತು ಪ್ರದ್ಯುಮ್ನ. ಅಲ್ಲ, ಒಡೆದೋಗಿದೆ. ಹೌದು. ಸರಿ ಮಾಡ್ಕೊಳ್ಳ? ಏನು ಪ್ರಯೋಜನ ಆಗಲ್ಲ ಪ್ರದ್ಯುಮ್ನ. ಒಡೆದಿರೋದು ಕೂಡ್ಸಕ್ಕಾಗಲ್ಲ. ಕೂಡ್ಸಿದ್ರೂ ಗೆರೆಗಳ ಹಾಗೆ ಉಳ್ಕೊಳ್ತವೆ. ಯಾವಾಗ್ಲೂ ನೆನಪಿಸ್ತಾ ಇರುತ್ತೆ ಒಡೆದೋಗಿದೆ ಅಂತ. ಇರ್ಬೋದು ಮಾಯಿ, ಆದ್ರೆ ಸರಿ ಮಾಡೋದ್ರಿಂದ ಬೇರೆ ಏನಾದ್ರೂ ಉಪಯೋಗ ಆಗ್ಬೋದಲ್ವಾ? ನಿಮ್ಗೆ ಇಂಪಾರ್ಟೆಂಟ್ ಅಂತಾನೂ ಹೇಳ್ತಾ ಇದ್ದೀರಾ. ಈ ಗೋಲ ಸರಿಯಾದ್ರೆ ಪ್ರದ್ಯುಮ್ನನ್ನ ಕರ್ಕೊಂಡು ಹೋಗಕ್ ಬಂದಿರೋರು ಯಾರು ಅಂತ ಗೊತ್ತಾಗ್ಬೋದೇನೋ. ಮಾಯಿ, ಅದನ್ನ ಸರಿ ಮಾಡಿಸ್ಲಾ? ನಿಮಗೆ ಒಪ್ಪಿಗೆ ಇದ್ರೆ? ಆಮ್ರಪಾಲಿ, ನಂಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೀನ್ ಬರಲ್ಲ ಅಂತ ಎಲ್ರು ಹೇಳ್ತಿದ್ರು. ಪರಮಿಸ ಮಾಡಿದೆನಲ್ಲ ಪುಟಾಣಿ, ಮಾತು ಮುರಿಯುವವಳಲ್ಲ ಈ ಆಮ್ರಪಾಲಿ. ನಾನ್ ಹೇಳಿಲ್ವಾ ಆಮ್ರಪಾಲಿ ಪ್ರಾಮಿಸ್ ಮಾಡಿದ್ರೆ ಅದನ್ನ ಮುರಿಯಲ್ಲ ಅಂತ? ಹೇಗೆ ವಾಪಸ್ ಬಂದೆ ನೀನು? ಒಬ್ಬ ಮಹಾಪುರುಷ ನನ್ನನ್ನು ಇಲ್ಲಿಗೆ ಕರೆತಂದರು. ವಾಚ್ ಮಹಾಪುರುಷ. ನನ್ಗೇನು ಅರ್ಥ ಆಗ್ತಿಲ್ಲ. ಇವಳು ದಿನದಿಂದ ದಿನಕ್ಕೆ ದೊಡ್ಡ ಪ್ರಶ್ನೆನೇ ಆಗ್ತಾ ಇದ್ದಾಳೆ. ಯಾರಿವಳು? ಈ ಮನೆಗೆ ಯಾಕೆ ಬಂದಿದ್ದಾಳೆ? ನನ್ಗೆ ಇವಳ ಬಗ್ಗೆ ಏನೂ ಗೊತ್ತಿಲ್ಲ. ಒಳ್ಳೇದಲ್ಲ. ಮೊದ್ಲು ಇವಳ ಬಗ್ಗೆ ತಿಳ್ಕೋಬೇಕು. ಏನಾಯ್ತು ಇವಳಿಗೆ? ಓ ಆಮ್ರಪಾಲಿ, ಆರಾಮಾಗಿ ಬಂದ್ರಾ? ಅಣ್ಣ, ಆಕ್ಚುಲಿ ಅದು ಏನಾಯ್ತಂದ್ರೆ ಏನಾದ್ರೂ ತೊಂದರೆ ಆಯ್ತಾ?
ಏನಾಗಿಲ್ಲ ಪ್ರದ್ಯುಮ್ನ, ಇವರೆಲ್ಲ ತರ್ಲೆಗಳು, ನಿನ್ಗೆ ಗೊತ್ತಿದೆ ಅಲ್ವಾ? ಆನ್ಯಾ, ಮನೆಯಲ್ಲಿ ಇನ್ನಷ್ಟು ಜಗಳ ಆಗುತ್ತೆ, ಸುಮ್ಮನಿರು. ಇದೇ ನನ್ನ ಮನೆ. ತಂದೆಯವರು ನನ್ನನ್ನು ಸಂಪರ್ಕಿಸುವವರೆಗೂ ಇದೇ ನನ್ನ ಮನೆ. ಇವರೆಲ್ಲರೂ ನನ್ನವರು. ಇವರ ಸಂರಕ್ಷಣೆ ನನ್ನ ಧರ್ಮ. ನೀನು ಒಳ್ಳೆ ಕೆಲಸ ಮಾಡಿದೆ ಈಶ್ವರಿ. ನಿಂಗೋಸ್ಕರ ಮಾಡಿದೆ ಅಣ್ಣ. ನನಗೋಸ್ಕರನಾ? ಹೌದಣ್ಣ, ನಿನ್ ಕಷ್ಟ ನನ್ನ ಕೈಲಿ ನೋಡಕ್ಕಾಗ್ಲಿಲ್ಲ. ಆಮ್ರಪಾಲಿ ಕಂಡ್ರೆ ನಿಂಗೆ ಸಿಟ್ಟಿತ್ತು ಅಂತ ನನಗೆ ಗೊತ್ತು, ಅದಕ್ಕೆ ಹೀಗ್ ಮಾಡ್ದೆ. ನಮ್ಮ ಮನೆ ಹೆಸರು ಹಾಳು ಮಾಡ್ತಾ ಇದ್ಲ ಅವಳು. ಅವತ್ತು ಪಾರ್ಟಿಗೆ ಬಂದಿದ್ದ ಜನ ಹೆಂಗ್ ಮಾತಾಡ್ತಾ ಇದ್ರು ನೀನ್ ಕಿವಿಗ್ ಬಿತ್ತೋ ಏನೋ ಗೊತ್ತಿಲ್ಲ. ಅರಸು ಕುಟುಂಬದ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಿದ್ರು ಗೊತ್ತಾ? ಅವಳು ಎಲ್ಲಿ ಹೋಗ್ಲಿ ಬರ್ಲಿ ನಮಗ್ ಅವಮಾನನೇ ಮಾಡ್ತಾ ಇದ್ದಿದ್ದ ಅವಳು. ಈಗ ತಲೆ ಬಿಸಿ ಇಲ್ಲ ಬಿಡಣ್ಣ, ಅವಳೇ ಇಲ್ಲ, ಇನ್ ಯಾವ ಅವಮಾನನೂ ಇಲ್ಲ. ಥ್ಯಾಂಕ್ ಯು ಈಶ್ವರಿ. ನಿನ್ನಂತ ತಂಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದೆ. ಇದೊಂದ್ ಸಣ್ಣ ಕೆಲ್ಸ ಅಣ್ಣ, ಇದಕ್ಕೆಲ್ಲ ಪುಣ್ಯ ಅಂತ ಯಾಕೆ ಹೇಳ್ತೀಯ? ಮಮ್ಮ, 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 ಇಲ್ಲಿದ್ಯಾ ನೀನು? ಏನಾಯ್ತು ಯುಕ್ತಿ, ಯಾಕೆ ಹೋಗ್ತಿದ್ಯಾ? ಐ ಆಮ್ ಸೋ ಆಂಗ್ರಿ ಮಮ್ಮ, ನಂಗೆ ತುಂಬಾ ಕೋಪ ಬರ್ತಾ ಇದೆ. ಏನಾಯ್ತು ಯುಕ್ತಿ? ಅವಳು ವಾಪಸ್ ಬಂದಿದ್ದಾಳೆ. ಅವಳು ಅಂದ್ರೆ? ಅವಳೆ ಆಮ್ರಪಾಲಿ. ವಾಪಸ್ ಬಂದಳ? ಹೇಗ್ ಬಂದ್ಲು? ಗೊತ್ತಿಲ್ಲ ಮಮ್ಮ, ಕೇಳಿದ್ರೆ ಏನೇನೋ ನಾನ್ ಸೆನ್ಸ್ ಮಾತಾಡ್ತಾ ಇದ್ದಾಳೆ. ಎಲ್ಲ ಹಾಳಾಯ್ತು ಮಮ್ಮ. ಈಗ ಪ್ರದ್ಯುಮ್ನ ಅವಳ ಹತ್ರನೇ ಮಾತಾಡ್ಕೊಂಡಿರ್ತಾನೆ, ನನ್ನ ಬ್ಯಾಡ್ ಆಗಿ ಟ್ರೀಟ್ ಮಾಡ್ತಾನೆ. ಯುಕ್ತಿ, ನೀನು ಈ ಅರಸು ಕುಟುಂಬದ ಮಗಳು. ಅವಳು ಬೀದಿಲ್ ಸಿಕ್ಕ ಬಿಕಾರಿ. ಅವಳು ನಿನಗೆ ತೊಂದರೆ ಮಾಡ್ತಾಳೆ ಅಂದ್ರೆ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಯುಕ್ತಿ, ನೀನೇನು ಯೋಚನೆ ಮಾಡಬೇಡ. ನಾನು ಈ ಮನೇಲಿರುವಾಗ ಅವಳಿಂದ ನಿನಗೆ ಯಾವ ತರ ತೊಂದರೆನೂ ಆಗಲ್ಲ. ಅವಧೂತ್ರೆ, ಅವಧೂತ್ರೆ ನಿಂತ್ಕೊಳ್ಳಿ. ಅವಧೂತ್ರೆ ನಿಂತ್ಕೊಳ್ಳಿ. ಅವಧೂತ್ರೆ, ನೀವು ಇಲ್ಲಿ? ನೀವು ಮುರುಡೇಶ್ವರದಲ್ಲಿ ಇದ್ರಲ್ವಾ? ಹೌದು. ಯಾಕೆ ಮತ್ ಮಾತಾಡ್ಸ್ಲಿಲ್ಲ ನನ್ನ? ನೀವು ನಿಮ್ಮನ್ನ ನೋಡ್ದೆ ನಾನು ನಿಮ್ಮನ್ನ ನೋಡಿದೆ ಶಾಂತಾದುರ್ಗ ಅರಸ್, ಆದರೆ ಮಾತನಾಡುವುದಕ್ಕೆ ಏನು ಉಳಿದಿಲ್ಲ. ಹಾಗನ್ಬೇಡಿ ಅವಧೂತ್ರೆ. ನಾನು ಅಂದುಕೊಂಡಾಗ ಅನ್ನೋದಕ್ಕೆ, ನೀವು ಬೇಡವೆಂದಾಗ ಅನ್ನದೇ ಇರೋದಕ್ಕೆ ಮಾತು ನನ್ನದಲ್ಲ ತಾಯಿ, ಎಲ್ಲ ಅವನದ್ದು. ನಾಲಿಗೆ ಮಾತ್ರ ನನ್ನದು. ಕಣ್ಣಿಗೆ ಕತ್ಲೆ ಬಂದಾಗ ಆಗಿದೆ ಅವಧೂತ್ರೆ. ಹೋಮ ಪೂರ್ಣಾಹುತಿಗೆ ಮುಂಚೆನೆ ನಿಂತು ಹೋಯ್ತು. ನೀವ್ ಕೊಟ್ಟಿದ್ ಗೋಲದಲ್ಲಿ ಹೊಗೆ ಕಪ್ಪಾಯ್ತು, ಗೋಲನೆ ಒಡೆದು ಹೋಯ್ತು. ದಾರಿ ತೋರ್ಬೇಕು, ನೀವು ಸಹಾಯ ಮಾಡ್ಬೇಕು. ಸಹಾಯ? ಹೌದು ಅವಧೂತ್ರೆ, ಗೋಲನ ಕೂಡಿಸ್ಕೊಡಿ. ಗೋಲ ಕೂಡಿಸಿದ್ರೆ ಭವಿಷ್ಯ ಬದಲಾಗುತ್ತಾ? ಆಗಬೇಕಾದ್ದು ಆಗಿಯೇ ತೀರುತ್ತೆ. ಹಾಗನ್ಬೇಡಿ ಅವಧೂತ್ರೆ, ಇದಕ್ಕೇನಾದ್ರೂ ಪರಿಹಾರ ಇರ್ಲೇಬೇಕು. ಪರಿಹಾರ ಇದೆ ಅನ್ನೋದಾದ್ರೆ ನಡೀತಾ ಇರೋದು ಸಮಸ್ಯೆ ಅಂತಾಗುತ್ತಲ್ವಾ? ಆದರೆ ನಡೀತಾ ಇರೋ ಪ್ರತಿಯೊಂದು ವಿಷಯನೂ ಅವನ ಲೀಲೆ. ಸಮಸ್ಯೆನೇ ಇಲ್ಲ ಅಂದ ಮೇಲೆ ಪರಿಹಾರ ಯಾಕೆ ಬೇಕು ಶಾಂತದುರ್ಗ ಅರಸ್? ನನ್ನ ಕೆಲಸ ಎಚ್ಚರಿಸುವುದು ಅಷ್ಟೇ. ಭೈರವ ಹೇಳ್ತಾನೆ, ಹೋಗು ಎಚ್ಚರಿಸು ಎಬ್ಬಿಸು ಅಂತ, ಅವರಿಗೆ ಆಗೋ ವಿಷಯ ಹೇಳು ಅಂತ. ನಾನ್ ಹೇಳ್ತೀನಿ ಅಷ್ಟೇ, ಆದರೆ ಅದನ್ನ ಬದಲಾಯಿಸೋ ಶಕ್ತಿ ನನಗಿಲ್ಲ. ನೀವ್ ಕೊಟ್ಟಿರೋ ಎಚ್ಚರಿಕೆ ನನ್ನ ಮನೆ ಸುಡ್ತಾ ಇದೆ ಅವಧೂತ್ರೆ. ನನ್ನ ಎಚ್ಚರಿಕೆಯಿಂದ ಮನೆ ಸುಡ್ತಾ ಇಲ್ಲ ತಾಯಿ, ಮೊದಲೇ ಸುಡ್ತಾ ಇತ್ತು.
ನಾನು ಬೆರಳು ಮಾಡಿ ತೋರಿಸಿದೆ ಅಷ್ಟೇ. ಬೆಂಕಿ ಹೊರಗಿಂದಲ್ಲ, ಒಳಗಿಂದು. ನಿನ್ನ ಮನೆಯವರು ಸೆರಗಿನಲ್ಲಿ ಕೆಂಡದಂತ ರಹಸ್ಯವನ್ನು ಕಟ್ಟಿಕೊಂಡು ಓಡಾಡ್ತಿದ್ದಾರೆ. ಅದೇ ಈ ಮನೆನ, ನಿನ್ನ ಮನಸ್ಸನ್ನ ಸುಡ್ತಾ ಇರೋದು. ಮನೆ ತುಂಬಾ ಗುಟ್ಟಿನ ಹೊಗೆ, ಅದಕ್ಕೆ ನಿಮಗೆ ಯಾರಿಗೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ಯಾವ ಗುಟ್ಟು? ಯಾರು ಮುಚ್ಚಿಡ್ತಾ ಇದ್ದಾರೆ? ಕಾಯಬೇಕು. ಒಂದು ದಿನ ಸತ್ಯ ತಾನಾಗೆ ದರ್ಶನ ಕೊಡುತ್ತೆ. ಅಲ್ಲಿಯವರೆಗೂ ಕಾಯಲೇಬೇಕು. ಅದರ ಬೆನ್ನು ಹತ್ತಿ ಹೋಗಬೇಡ ತಾಯಿ. ಶನಿ ನಿನ್ನ ಹೆಗಲೇರುತ್ತಾನೆ. ಆ ಭೈರವ ನಿನ್ನನ್ನು ಕಾಪಾಡಲಿ. ಇವಾಗೇನು ಹೇಳ್ತೀಯೋ ಇಲ್ವೋ? ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ಬೆಟ್ ಸೋತಿದ್ಯಾ? ಅದ್ರ ಪ್ರಕಾರ ನಾವೇನ್ ಹೇಳಿದ್ರು ಮಾಡ್ಬೇಕು. ಏನ್ ಮಾಡ್ಬೇಕು? ಸಿಂಪಲ್. ಮಾಯಿ ಹತ್ರ ಹೋಗು. ದೇವಸ್ಥಾನಕ್ಕೆ ಹೋಗಿದ್ದಾಗ ಒಂದು ಸೀಕ್ರೆಟ್ ಆಗಿ ನಿಶ್ಚಿತಾರ್ಥ ಆಗ್ಬೇಕಿತ್ತು ಅಂತ ಹೇಳು. ಮಾಯಿ, 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 ಎಲ್ಲಿ ಹೋದ್ರು ಮಾಯಿ? ಆಚ್! ಗೋಪು, ಬಾಯಿಲಿ. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿ ಡಸ್ಟ್ಬಿನ್ ಹಾಕು. ಮಾಯಿ ಹತ್ರ ಮಾತಾಡ್ತಾ ಇದ್ರೆ ಈ ಬ್ಲಡಿ ಕಪ್ಪಿಸೇನ ನನ್ನ ಬಿಡಲ್ಲ. ಇರ್ಲಿ, ಕಾಯ್ತೀನಿ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಮಾಯಿ, ಅದು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನನಗ್ ಮಾತಾಡೋ ಮನ್ಸಿಲ್ಲ, ನಡಿ. ಇನ್ ನನ್ ವಸ್ತು ಇತ್ತು. ಓ, ಇದಾ? ಗೋಪುಗ್ ಹೇಳಿ ಕ್ಲೀನ್ ಮಾಡ್ಸಿದೀನಿ. ಕ್ಲೀನ್ ಮಾಡಿಸಿದ್ಯಾ? ಯಾವಾಗ ತಗೊಂಡೋದ? ಈಗ ಜಸ್ಟ್ ತಗೊಂಡೋದ. ದೇವು, ಗೋಪಿಗೆ ಸ್ವಲ್ಪ ಟೀ ಮಾಡಕ್ಕೆ ಹೇಳು, ತಲೆ ನೋವ್ತಾ ಇದೆ. ಆಪತ್ ಬಾಂಧವ ನನ್ನ ಮಾತು. ಒಂದ್ ನಿಮಿಷ ಅತ್ತೆ. ಪ್ರದ್ಯುಮ್ನ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ಅಮ್ಮ ಒಂದ್ ನಿಮಿಷ. ಯಾಕತ್ತೆ, ಮನುಷ್ಯತ್ವ ಇಲ್ವಾ ನಿಮ್ಗೆ? ದೊಡ್ಡವ್ರ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋ ಪ್ರಜ್ಞೆ ಇಲ್ವಾ ನಿಮ್ಗೆ? ದೊಡ್ಡವ್ರಿಗೆ ಹೇಗ್ ನಡ್ಕೋಬೇಕು ಅನ್ನೋ ಪ್ರಜ್ಞೆ ಇಲ್ದೇ ಇದ್ರೆ ಈಗ ಮಾತಾಡೋ ಪರಿಸ್ಥಿತಿ ಬರತ್ತೆಪ್ಪ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನನ್ನಿಂದ ಗೊತ್ತಿಲ್ಲ ಏನಾದ್ರು ತಪ್ಪಾಯ್ತಾ ಪ್ರದ್ಯುಮ್ನ? ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ದೆ ಮಾಡಿದ್ರು ಅದನ್ನ ನೀವ್ ಹೇಳ್ಬೇಕು ಅತ್ತೆ. ಆಮ್ರಪಾಲಿನ ಮುರುಡೇಶ್ವರದಲ್ಲಿ ಯಾಕೆ ಬಿಟ್ಟು ಬಂದ್ರಿ? ಆಪತ್ ಬಾಂಧವ, ಆ ವಿಷಯವೇಕೆ ಈಗ? ನಾನು ಕ್ಷೇಮವಾಗಿ ತಲುಪಿದೆನಲ್ಲ. ನನಗ್ ಸತ್ಯ ಗೊತ್ತಾಗ್ಬೇಕು ಆಮ್ರಪಾಲಿ. ನಿಜ ಹೇಳಿ ಅತ್ತೆ, ಆಮ್ರಪಾಲಿನ ಬಿಟ್ಟು ಬಂದ್ರ? ಹೌದು, ನಾನೇ ಹೇಳ್ದೆ ಬಿಟ್ಟು ಬಾ ಅಂತ. ಏನೀಗ? ಏನನ್ನ ನೀನು? ಈ ಹುಡುಗಿ ಏನ್ ಮಾಡಿದ್ಲು ನಿಂಗೆ? ನಮ್ ಬೃಂದನ್ ಕಾಪಾಡಿದ್ದ ಅವಳೆ. ಅದು ಅಲ್ಲದೆ ಮನೆ ತುಂಬಾ ಹೆಣ್ಮಕ್ಳಿದಾರೆ. ನಿನಗೂ ಇಬ್ರು ಹೆಣ್ಮಕ್ಳಿದಾರೆ ಅಣ್ಣ. ನನ್ನ ಮಕ್ಳಿಗೂ ಇವಳಿಗೂ ಹೋಲಿಸ್ಬೇಡ ಇಂದ್ರ.
ಎಲ್ಲ ಹೆಣ್ಮಕ್ಳು ಒಂದೇ ಅಲ್ವಾ ಬಾವ? ನಮ್ಮ ಹೆಣ್ಮಕ್ಳು ಕಷ್ಟದಲ್ಲಿ ಸಿಕ್ಕಾಕೊಂಡು ಬೇರೆ ಯಾರೋ ಹೀಗೆ ನಡ್ಕೊಂಡ್ರೆ ಬೇಜಾರಾಗಲ್ವಾ ನಮ್ಗೆ? ನಮ್ಮ ಮನೆಯವರಿಂದ ತಪ್ಪಾಗಿದೆ ಅಮೃಪಾಲಿ. ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಕ್ಷಮೆ ಕೇಳುವ ಅಗತ್ಯವೇ ಇಲ್ಲ ಮಾನವ. ಯಾರು ನನ್ನ ಪರವಾಗಿ ಕ್ಷಮೆ ಕೇಳೋ ಅಗತ್ಯ ಇಲ್ಲ. ಯಾಕಂದ್ರೆ ನಾನು ಯಾವ ತಪ್ಪು ಮಾಡಿಲ್ಲ. ಹೇಗಪ್ಪ ತಪ್ಪು ಮಾಡಿಲ್ಲ ಅಂತಿದ್ದೀರಾ? ನೀನು ಪದೇ ಪದೇ ಅಪ್ಪ ಅಂತ ಕರೆದು ತಪ್ಪು ಮಾಡಿಲ್ಲ ಅನ್ಕೊಂಡಿದ್ಯಲ್ಲ, ಇದು ಹಾಗೇನೆ. ಅಮ್ರಪಾಲಿ, ನಾಚಿಕೆ ಆಗಲ್ಲ ನಿನಗೆ? ಯಾವ ಮುಖ ಇಟ್ಕೊಂಡು ನಮ್ಮ ಮನೆಗೆ ಮತ್ತೆ ಕಾಲಿಟ್ಟಿದ್ಯಾ? ಇವ್ರ ಹತ್ರ ಈಗ ಮಾತಾಡ್ಬೇಡಿಪ್ಪ. ಯಾಕೆ ಮಾತಾಡ್ಬಾರ್ದು? ಮನೆಗೆ ಬರಲ್ಲ ಅಂತ ನನ್ನ ಹತ್ರ ದುಡ್ಡು ತಗೊಂಡಿದ್ದಾಳೆ. ನಾನು ನಿಮ್ಮ ಬಳಿ ರೂಪಾಯಿ ಕೇಳಲಿಲ್ಲ ಮಾನವ, ನೀವೇ ನನಗೆ ನೀಡಿದಿರಿ. ದುಡ್ಡು ಕೊಟ್ಟಾಗ ಬೇಡ ಅಂದ್ಯಾ? ಇಸ್ಕೊಂಡೆ ತಾನೆ? ಏನ್ ಮಾಡಿದೆ ದುಡ್ಡನ್ನ? ಉಪಯೋಗಿಸಿದೆ. ನೋಡು, ಹೇಗೆ ಮಾನವ ಮರ್ಯಾದೆ ಇಲ್ಲದೆ ಇರೋ ಹಾಗೆ ಮಾತಾಡ್ತೀಯಾಳೆ. 50,000 ಕೊಟ್ಟಿದ್ದೀನಿ. ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಮತ್ತೆ ಬಂದು ನಿಂತಿರೋದು ನೋಡು. ಇವ್ರ ಹತ್ರ ಹೀಗ್ ಮಾತಾಡ್ಬೇಡಿ ಅಂದೆಪ್ಪ. ಇವ್ರಿಗೆ ದುಡ್ಡು ಅಂದ್ರೆ ಏನು ಅಂತಾನೆ ಸರಿಯಾಗಿ ಗೊತ್ತಿಲ್ಲಪ್ಪ. ಅಷ್ಟಕ್ಕೂ ಇವ್ರನ್ನ ಮನೆಗೆ ನಾನ್ ಕರ್ಕೊಂಡ್ ಬಂದಿದ್ದೀನಿ. ಮಾಯಿ ಒಪ್ಪಿದ್ದಾರೆ. ನಿಮ್ಗ್ಯಾಕೆ ಇವ್ರ ಮೇಲೆ ಇಷ್ಟೊಂದು ದ್ವೇಷ? ನಮ್ಮನೆ ಹೆಸರು ಹಾಳು ಮಾಡ್ತೀಯಾಳೆ ಇವಳು. ಸಹಾಯ ಕೇಳ್ಕೊಂಡ್ ಬಂದಿರೋ ಹುಡುಗಿಗೆ ಲಂಚ ಕೊಟ್ಟು ಮನೆಯಿಂದ ಕಳ್ಸಕ್ ನೋಡಿದ್ರಲ್ಲ, ಅವಾಗ ನೆನ್ಪಾಗ್ಲಿಲ್ವಾ ಈ ಮನೆ ಹೆಸರು? ಪ್ರದ್ಯುಮ್ನ, ಸುಮ್ಮನೆ ಇರೋ, ನಿನ್ ದಮ್ಮಯ್ಯ ಅಂತೀನಿ. ಗೋಪು, ಗೋಪು, ಯಾಕಮ್ಮ, ಏನಾಯ್ತು? ಗೋಪು. ಅಮರ್, ಯುಕ್ತಿ ನಿನಗೆ ಗಾಜಿನ ಚೂರು ಕೊಟ್ಲಾ? ಹಾ ಹೌದು ಅಮ್ಮವ್ರೆ. ಎಲ್ಲದು ಏನ್ ಮಾಡ್ದೆ? ಕಸದ ಗಾಡಿಯನ್ನು ಬಂದಿದ್ದ ಕಸದ ಜೊತೆ ಎಲ್ಲ ಕೊಟ್ಬಿಟ್ಟೆ ಅಮ್ಮ. ಯಾವ ಗಾಜು ಅಮ್ಮ? ಏನಾಯ್ತು? ಮಾಯಿ ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಡಾಕ್ಟರ್ ಹೇಳಿದಾರಲ್ಲ ಟೆನ್ಷನ್ ಮಾಡ್ಕೋಬಾರ್ದು ಅಂತ. ಉಪದೇಶ ಮಾಡ್ಬೇಡ ಪ್ರದ್ಯುಮ್ನ. ನನ್ನ ಅರ್ಧ ಟೆನ್ಷನ್ಗೆ ನೀನೇ ಕಾರಣ. ಮಾಯಿ ಅದು ಮಾಯಿ, ಅವಳಮ್ಮ ನಾನು ಇನ್ನೂ ಬದುಕಿದ್ದೀನಿ. ನಾನೇ ಅವಳ ಮೇಲೆ ಕೈ ಮಾಡಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ. ಅಂಥದ್ರಲ್ಲಿ ನನ್ನ ಕಣ್ಣು ಮುಂದೆನೆ ನೀನ್ ಅವಳ ಮೇಲೆ ಎಷ್ಟು ಧೈರ್ಯ ಅಂತ ಈ ಮಾಯಿನ ಕೆಳಗ್ ಬರ್ತಿದ್ಯಾ ಈಶ್ವರಿ? ನಿನ್ನ ಮಗಳಿಗೆ ನನ್ನ ರೂಮಿಗೆ ಬಂದು ನನ್ನ ವಸ್ತುನ ಮುಟ್ಟಕ್ಕೆ ಎಷ್ಟು ಧೈರ್ಯ? ಅಮ್ಮಂದ್ರು ಸಂಸ್ಕಾರ ಹೇಳ್ಕೊಡ್ದೆ ಬೆಳೆಸಿದ್ರೆ ಹೀಗೆ ಆಗೋದು. ನೀನು ನನಗೆ ಕೊಟ್ಟ ಸಂಸ್ಕಾರನೇ ನಾನ್ ನನ್ನ ಮಗಳಿಗೆ ಕೊಟ್ಟಿದ್ದೀನಿ ಮಾಯಿ. ನನಗೂ ನಿನಗೂ ಹೋಲಿಕೆ ಇಲ್ಲ ಈಶ್ವರಿ. ನಾನ್ ನಿನಗೆ ಬೇರೆಯವ್ರ ಕೋಣನ್ ತರ ನುಗ್ಗಿ ಅವ್ರ ವಸ್ತುನ ಬಿಸಾಕಕ್ ಹೇಳ್ಕೊಡ್ಲಿಲ್ಲ. ನೋಡು ಮಮ್ಮ, ಒಡ್ದೋಗಿರೋ ಗ್ಲಾಸ್ ಇತ್ತು, ಅದನ್ನ ಬಿಸಾಕ ಕೊಟ್ಟೆ ಅಷ್ಟೇ. ಅದಕ್ಕೆ ಹೀಗೆ ಆಡ್ತಿದ್ದಾರೆ. ಆಕ್ಚುಯಲ್ ಗ್ಲಾಸ್ಗೆ ಯಾರಿಗೆ ಯಾವ್ದು ಮುಖ್ಯ ಅಂತ ನೀನ್ ನಿರ್ಧಾರ ಮಾಡೋ ಹಾಗಿಲ್ಲ. ಈ ಮನೆಯಲ್ಲಿ ನನಗೆ ನಿನಗಿಂತ ಗಾಜು ಮುಖ್ಯ. ನೀನ್ ಬೇಕಾದ್ರೆ ಈ ಮನೆಯಿಂದ ಈ ಕ್ಷಣನೇ ಹೋಗ್ಬೋದು, ಆದ್ರೆ ನನಗೆ ಆ ಗಾಜ್ ಬೇಕಾಗಿತ್ತು. ಗ್ಲಾಸ್ ತಾನೆ, ಕೊಡಿಸ್ತೇನ್ ಬಿಡಿ. ಎಷ್ಟಾಗುತ್ತೆ ಅದಕ್ಕೆ? ಯುಕ್ತಿ, ಮಾಯಿ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಮಾತಿನ ಮೇಲೆ ನಿಗಾ ಇರ್ಲಿ. ದೊಡ್ಡವ್ರಿಗೆ ಮರ್ಯಾದೆ ಕೊಡೋದನ್ನ ನಿನ್ನ ಹತ್ರ ಕಲಿಬೇಕಾಗಿಲ್ಲ ಅವಳು. ಅಷ್ಟಕ್ಕೂ ಹುಡುಗಿ ಮೇಲೆ ರೇಗ್ತಿಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಓ, ನಿಮ್ ಹಾಗೆ ಹುಡುಗಿ ಕಷ್ಟದಲ್ಲಿದ್ರೆ ಲಂಚ ಕೊಟ್ಟು ಮನೆಯಿಂದ ಆಚೆ ಕಳಿಸ್ಬೇಕಿತ್ತ?
ಏನಾದ್ರೂ ಮಾಡಿ ಈ ಜಗಳ ನಿಲ್ಸ್ಬೇಕಲ್ಲ. ಆಮ್ರಪಾಲಿ ಬಾ. ಏನಾಯ್ತು ಪುಟಾಣಿ? ಆಮ್ರಪಾಲಿ ಏನಾದ್ರೂ ಮ್ಯಾಜಿಕ್ ಮಾಡು. ಅವ್ರ ಜಗಳ ಆಡೋದ್ ನನ್ ಕೈ ನೋಡಕ್ ಆಗ್ತಾ ಇಲ್ಲ, ಪ್ಲೀಸ್. ಪ್ರದ್ಯುಮ್ನ ಹೇಗ್ ಮಾತಾಡ್ಬೇಕು ಅಂತ